ಲೈಫಲ್ಲಿ ಒಂದ್ಸಲ ಆದ್ರೂ ಬಾದಾಮಿ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಒಂದೇ ದಿನದಲ್ಲಿ ಐಹೊಳೆ, ಪಟ್ಟದಕಲ್ಲು, ಬನಶಂಕರಿ ಮತ್ತೆ ಬಾದಾಮಿ ಎಲ್ಲ ಕವರ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿತ್ತಾ? ನೀವು ಕೂಡ ಈ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮಗೆ ಏನ್ ಸಜೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ, ಬೆಳಗ್ಗೆ ಬೇಗ ಐಹೊಳೆಗೆ ಹೋಗಿ, ಕ್ರೌಡ್ ಕಮ್ಮಿ ಇರ್ತದೆ, ವೆದರ್ ಕೂಡ ತುಂಬಾ ತಂಪಿರ್ತದೆ, ಆರಾಮಾಗಿ ಎಲ್ಲ ದೇವಸ್ಥಾನಗಳನ್ನು ನೋಡ್ಬೋದು. ಇದಾದ ನಂತರ ಪಟ್ಟದಕಲ್ಲಿಗೆ ಹೋಗಿ ಅಲ್ಲಿನ ಆರ್ಕಿಟೆಕ್ಚರ್ ನೋಡ್ತಾ ನಾವಂತೂ ಕಳೆದೇ ಹೋಗಿ ಬಿಟ್ಟಿದ್ದೆವು. ಇಲ್ಲಿ ಟೈಮ್ ತಗೊಂಡು ರಿಲ್ಯಾಕ್ಸ್ ಮಾಡಿ ಊಟ ಮಾಡಿ ಬನಶಂಕರಿಗೆ ಹೋಗಿ ಬನಶಂಕರಿ ದರ್ಶನ ಮಾಡಿ ಮತ್ತೆ ಬಾದಾಮಿ ಕಡೆ ಹೊರಡಿ. ನನ್ನ ಪ್ರಕಾರ ಬಾದಾಮಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಂಜೆ ಬೆಸ್ಟ್ ಟೈಮ್. ಸೂರ್ಯನ ಕಿರಣ ಕೆಂಪು ಕಲ್ಲಿನ ಮೇಲೆ ಬೀಳುವುದನ್ನು ನೋಡ್ಲಿಕ್ಕೆ ಬೇರೆಯೇ ಖುಷಿ. ಮತ್ತೆ ಸಂಜೆ ಹೊತ್ತು ತಂಪಾದ ಗಾಳಿ ಬರುವ ಕಾರಣ ಗುಹೆಯ ಮೆಟ್ಟಿಲು ಹತ್ತುದು ಕೂಡ ಸುಲಭ. ಇನ್ನು ಗುಹೆ ನೋಡಿ ಹೊರಡ್ಬಿಡ್ಬೇಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಉಂಟು, ಅದೇ ಭೂತನಾಥೇಶ್ವರ ದೇವಸ್ಥಾನ. ಇಲ್ಲಿಗೆ ಕ್ಯಾಬ್ ಹೋಗುದಿಲ್ಲ, ಲೋಕಲ್ ಆಟೋ ಮಾಡಿ ಹೋಗ್ಬೇಕು. ಮಾನ್ಸೂನ್ ಅಲ್ಲಿ ಹೋದ್ರೆ ಇಲ್ಲಿರುವ ಜಲಪಾತ ಕೂಡ ನೋಡ್ಬೋದು. ನಂಗೆ ಪರ್ಸನಲಿ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು. ಮತ್ತೆ ರಿಯಲ್ ಆಗಿ ನೋಡ್ಬೇಕಾದ್ರೆ ಈ ಪ್ಲೇಸಸ್ 100 ಪಟ್ಟು ಚಂದ ಕಾಣ್ತದೆ. ಮಿಸ್ ಮಾಡ್ದೇನೆ ನಮ್ಮ ಕರ್ನಾಟಕದಲ್ಲೇ ಇರೋ ಈ ಪ್ಲೇಸಿಗೆ ವಿಸಿಟ್ ಮಾಡಿ.